ಬಸಳೆಯನ್ನು ತುಂಡು ಮಾಡುವ. ಚೆನ್ನಾಗಿ ತೊಳೆದುಕೊಳ್ಳಿ. ಬಸಳೆಯ ದೊಡ್ಡ ಎಲೆ ಇದ್ದರೆ ಈ ಥರ ತೊಳೆದಿಟ್ಟುಕೊಳ್ಳಿ. ಬಸಳೆಯು ಮುಳುಗುವಷ್ಟು ನೀರನ್ನು ಸೇರಿಸಿ ಬೇಯಿಸಿಕೊಳ್ಳೋಣ. ಇದಕ್ಕೆ ಉಪ್ಪು, ಅರಿಶಿನ ಹುಡಿ, ಒಂದು ತುಂಡು ಬೆಲ್ಲ, ಹುಳಿ ನೀರು ಸೇರಿಸಿ ಬೇಯಿಸಿ. ಅಕ್ಕಿಯನ್ನು 8 ಗಂಟೆ ನೆನೆಸಿಟ್ಟಿದ್ದೇನೆ. ಅಕ್ಕಿಯನ್ನು 3 ಸಲ ಚೆನ್ನಾಗಿ ತೊಳೆದು ಅರ್ಧ ಕಪ್ಪು ತೆಂಗಿನ ತುರಿ ಮತ್ತು ಉಪ್ಪು ಸೇರಿ ಹಿಟ್ಟನ್ನು ನೀರು ದೋಸೆಯ ಹದಕ್ಕೆ ನೀರು ಸೇರಿಸಿ ರೆಡಿ ಮಾಡಿ. ಬಾಣಲೆಯನ್ನು ಕಾಯಲು ಇಟ್ಟು ಹಿಟ್ಟನ್ನು ಕಾಯಿಸೋಣ. ಉಂಡಿ ಮಾಡುವ ಹದಕ್ಕೆ ಹಿಟ್ಟು ಗಟ್ಟಿಯಾದ ಮೇಲೆ ಸ್ಟವ್ ಆಫ್ ಮಾಡಿ. ಬಸಳೆಯ ದೊಡ್ಡ ಎಲೆ ಇದ್ದರೆ ಹಿಟ್ಟನ್ನು ಈ ಥರ ಎಲೆಗೆ ಅಂಟಿಸಿ. ಚಿಕ್ಕ ಚಿಕ್ಕ ಪುಂಡಿಗಳನ್ನಾಗಿ ಮಾಡಿ. ಪುಂಡಿ ಮಾಡಿ ಆಯಿತು. ಬಸಳೆ ಬೇಯ್ತಾ ಇದೆ. ಕುದಿಯುತ್ತಿರುವಾಗ ಪುಂಡಿಯನ್ನು ಹಾಕಿಕೊಳ್ಳಿ. ಸಣ್ಣ ಉರಿಯಲ್ಲಿ ಬೇಯಿಸಿ. ಡ್ರೈ ರೋಸ್ಟ್ ಮಾಡಿದ ಮೆಣಸು 8, 2 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ, 1 ಚಮಚ ಸಾಸಿವೆ, 1/4 ಚಮಚ ಮೆಂತೆ, ಸ್ವಲ್ಪ ಬೇವು ಸೊಪ್ಪು, 1/4 ಕಪ್ ತೆಂಗಿನ ತುರಿ, ನೀರು ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಿ. ರುಬ್ಬಿ ಆಯಿತು. ಪುಂಡಿ ಬೆಂದಿತು. ರುಬ್ಬಿದ ಮಸಾಲೆಯನ್ನು ಸೇರಿಸಿಕೊಳ್ಳಿ. ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ. ಬಸಳೆ ಪುಂಡಿ ರೆಡಿ ಆಯಿತು.